ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಅನುಪ್ರಿಯ ಕಿಚನ್ನಲ್ಲಿ ನಾನು ಕೈಮಾ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಮಟನ್ ಕೈಮಾ ಸಾಂಬಾರು ನೋಡೋಣ ವಿಡಿಯೋನ. ನೋಡಿ, ನಾನು ಈಗ ಫಸ್ಟ್ ಎಲ್ಲ ಹದ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲವಂಗ, ಒಂದು 8ರಿಂದ 10 ಮೆಣಸು, ಮತ್ತು ಬೆಳ್ಳುಳ್ಳಿ, ಶುಂಠಿ, ಎರಡು ದಪ್ಪದು ಈರುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ, ಖಾರ ಪುಡಿ ಮತ್ತು ಅರಿಶಿನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು. ಒಂದು ಓಳ್ಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಫುಲ್ ಹಾಕಲ್ಲ, ನೋಡ್ಕೊಳ್ಳಿ ಎಷ್ಟು ಹಾಕ್ತೀನಿ ಅಂತ. ಮತ್ತು ಈಗ ಇದಕ್ಕೆ ಒಂದು 2ರಿಂದ 3 ಹಸಿಮೆಣ್ಸಿಕಾಯಿನ ತೊಳೆದಿರೋದನ್ನು ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಈಗ ಚಕ್ಕೆ ಮತ್ತು ಏನೇನು ತೋರಿಸಿದ್ನೋ ಲವಂಗ, ಜೀರಿಗೆ, ಮೆಣಸು ಎಲ್ಲನೂ ಫ್ರೈ ಮಾಡ್ಕೋತೀನಿ ನಾನು. ಸ್ವಲ್ಪ ನೋಡಿ ಎಲ್ಲನೂ ಹಾಕೋತಿದ್ದೀನಿ. ಈಗ ಹೆಚ್ಚಿಟ್ಟಿದ್ನಲ್ಲ, ಒಂದು 2 ಇಂಚಷ್ಟು ಶುಂಠಿ ಅದನ್ನು ಹಾಕ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಮಾಡ್ಕೊಂಡು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಇಡಿಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕಿ ಅದನ್ನು ನಾನೀಗ ಫ್ರೈ ಮಾಡ್ಕೋತಿದ್ದೀನಿ. ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ, ಅದು ಕೂಡ ಕೆಂಪಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ನಿಜವಾಗೂ ಒಂದು ಸಲ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿತ್ತು ಟೇಸ್ಟು ಅಂತ. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಂದು ದಪ್ಪು ಟೊಮೆಟೊ ಒಂದೇ ಸಾಕು. 1 kg ನಾನು ಮಾಡ್ತಿರೋದು, ಅರ್ಧ ಕೆ ಜಿ ಕೈಮಾ ಮಾಡ್ತಿದ್ದೀನಿ. ಸಾಕು ಇಷ್ಟೇ ಟೊಮ್ಯಾಟೊ. ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ತಾ ಇರುವಾಗಲೇ ನಾನು ಏನು ಮಾಡ್ಕೋತೀನಿ, ಇದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಖಾರ ಪೌಡ್ರನ್ನ ನಾನು ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಬಿಡ್ತೀನಿ, ಗ್ಯಾಸ್ ಆಫ್ ಮಾಡಿಕೊಂಡು. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ತುರಿದಿಟ್ಟಿದ್ನಲ್ಲ, ಅದರಲ್ಲಿ 1 ಇಡಿ ಮತ್ತು ಒಂಚೂರು ಕಾಯಿನ ನಾನು ಹಾಕೋತಿದ್ದೀನಿ, ತೆಂಗಿನಕಾಯಿನ ಜಾರಿಗೆ. ಇದು ಸಣ್ಣಗೆ ರುಬ್ಬಬೇಕಾಗುತ್ತೆ, ಹಾಗಾಗಿ ಫ್ರೈ ಮಾಡಿಟ್ಟಿದ್ನಲ್ಲ ಅದು ನೋಡಿ ತಣ್ಣಗಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಎಲ್ಲನೂ ಹಾಕಿ ಸಣ್ಣಕ್ಕೆ ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಮಾಡ್ಕೋತೀನಿ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಒಂದು ಸ್ವಲ್ಪ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ನೋಡಿ, ನಾನೀಗ ಎಲ್ಲ ಮಸಾಲೆ ಏನು ರುಬ್ಬಿದ್ನೋ ಅದನ್ನ ಎತ್ಕೊಂಡು ಸ್ವಲ್ಪ ಚಟ್ನಿ ಜೊತೆಯಲ್ಲಿ ಕೈಮಾ ಏನಿತ್ತೋ ಅದರಲ್ಲಿ 2 ಸಲ ನಾನು ರುಬ್ಕೋತೀನಿ. ಅದರಲ್ಲಿ ಹಾಕಿದ್ದೀನಿ ನೋಡಿ. ಆ ಚಟ್ನಿ ಜೊತೆಯಲ್ಲೇ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ, ತುಂಬ ನುಣ್ಣಗೆ ಬೇಡ. ಒಂದು ಹದವಾಗಿ ನಾನು 2 ಶಿಫ್ಟಲ್ಲಿ ನಾನು ನೋಡಿ 2 ಸಲ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ರುಬ್ಬಿರೋ ಅಂಥದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರ ಪುಡಿನ ಹಾಕ್ತಿದ್ದೀನಿ. ಮತ್ತು 1 ಸ್ಪೂನಷ್ಟು, ತುಂಬ ಜಾಸ್ತಿ ಇಲ್ಲ, 1 ಸ್ಪೂನ್ ನಾರ್ಮಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದಿಂದ ಮಾಡಿರೋ ಪೌಡ್ರ್ ಹಾಕಿ. ಈಗ ನೋಡಿ ಇದು ಏನು ಹಾಕ್ತಿದ್ದಾರೆ ಅಂದ್ಕೊಂಡ್ರಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ನಾನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ. ತುಂಬ ಟೇಸ್ಟ್ ಕೊಡುತ್ತೆ. ಸಬ್ಬಕ್ಕಿ ಸೊಪ್ಪು ಏನಪ್ಪ ಹಾಕ್ತಿದ್ದಾರೆ ಮಟನ್ಗೆ ಅಂತ ಅಂದ್ಕೋಬೇಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ, ಆಮೇಲೆ ನನಗೆ ಟೇಸ್ಟ್ನ ಹೇಳಿ. ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೋಡಿ, ಈಗ ನಾನು ಉಂಡೆ ಮಾಡ್ಕೋತೀನಿ. ಈ ಕೀಮಾ ಉಂಡೆಗಳನ್ನ ನೋಡಿ ಅದಕ್ಕೆ ನಾನು ಮಾಡ್ಕೋತಿದ್ದೀನಿ. ಎಲ್ಲ ಬಾಲ್ಗಳನ್ನೂ ಕಟ್ಕೊಂಡು ನಾನು ಇಟ್ಕೊಂಡು, ಈಗ ನೋಡಿ ಒಂದು ಪಾನಲ್ಲಿ ನಾವು ಈಗ ನೋಡಿ ಈ ಥರ ನಾನು ಫಸ್ಟು ಉಂಡೆ ಮಾಡ್ಕೋತಿದ್ದೀನಿ. ಉಂಡೆ ಕಟ್ಟೋಕ್ಕಾಗುತ್ತೆ. ನಾನು ಇದಕ್ಕೆ ಯಾವುದೇ ಕಡಲೆಪುಡಿ ಆಗಲಿ ಮೊಟ್ಟೆ ಆಗಲಿ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಅದು ಹಾಕ್ದಲ್ಲೇ ತುಂಬ ಟೇಸ್ಟ್ ಬರುತ್ತೆ. ಅದನ್ನು ಹಾಕಿದರೆ ಅಷ್ಟು ಟೇಸ್ಟ್ ಸ್ವಲ್ಪ ಎಳೆದ್ಬಿಡುತ್ತೆ, ಕಡಲೆ ಪೌಡ್ರು ಅಂತ ನಾನು ಯೂಸ್ ಮಾಡಿಲ್ಲ. ನೋಡಿ, ಒಂದು ಪಾನ್ನಲ್ಲಿ ಈಗ 2ರಿಂದ 3 ಸ್ಪೂನ್ ಹಾಕಿದ್ದೀನಿ ಎಣ್ಣೆನ. ಹಾಕಿ ಉಂಡೆಗಳೇನಿದೆಯೋ ಆ ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಇದನ್ನೇನು ಡೀಪ್ ಫ್ರೈ ಬೇಡ. ಹಾಗಾಗಿ ನಾನು ಏನು ಮಾಡ್ತೀನಿ, ಎಲ್ಲ ಉಂಡೆಗಳನ್ನೂ ಒಂದೇ ಸಲ ಮಾಡ್ಕೊಳಕ್ಕಾಗಲ್ಲ ಅಂತ 2 ಸಲ ಮಾಡಿಕೊಂಡು ಎತ್ಕೊಂಡು ಒಂದು ಸಲ, ಇನ್ನೊಂದು ಸಲ ಅದೇ ಎಣ್ಣೆಯಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಉಳಿದಿರೋದನ್ನು ಫ್ರೈ ಮಾಡ್ಕೊಂಡು ನಾನು ತೋರಿಸ್ತೀನಿ. 2 ಶಿಫ್ಟಲ್ಲಿ ಮಾಡ್ಕೋತಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಷ್ಟು ಹಾಕಿದ್ದೀನೋ ನಾನು, ಇನ್ನೂ ಸ್ವಲ್ಪ ಇದೆ, ಅದನ್ನ ಇನ್ನೊಂದು ಸಲ ಶಿಫ್ಟಲ್ಲಿ ಮಾಡ್ಕೋತೀನಿ. ಇದನ್ನು ನಾವೇನು ಮಾಡಬೇಕು, ಸ್ವಲ್ಪ ಬೇಯ್ತಾ ಇದ್ದ ಹಾಗೆ ನಮಗೆ ಗೊತ್ತಾಗುತ್ತೆ, ಅದು ನೀರೆಲ್ಲ ಬಿಟ್ಟು ಬೇಯುತ್ತೆ. ಆವಾಗ ನಾವೇನು ಮಾಡಬೇಕು, ಈ ಥರ ಒಂದು ಚಿಕ್ಕ ಸ್ಪೂನಿಂದ ಅದನ್ನೆಲ್ಲ ಉಲ್ಟ ಮಾಡ್ಕೋಬೇಕು. ಈ ಕಡೆನೂ ಚೆನ್ನಾಗಿ ಬೇಯಲಿ ಅಂತ. ನೋಡಿ ಕಲರ್ ಚೇಂಜಸ್ ಆಗಿದೆ. ಈ ಸಲ ನೋಡಿ ಎಲ್ಲನೂ ನಾನು ಒಟ್ಟಿಗೆ ಸುರ್ಕೊಂಡಿದ್ದೀನಿ, 2 ಸಲ ಮಾಡಿದ್ದನ್ನು.
ಈಗ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಮುಚ್ಚಿ ಬೇಯಿಸೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ಇವಾಗ ಗಟ್ಟಿಯಾಗಿದೆ, ಇದಿನ್ನು ಒಡೆದೋಗಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ಒಂದು ಉಂಡೆಗಳು ಹಾಳಾಗ್ದಂಗೆ ನಾವು ಮಾಡಬಹುದು. ನಾನು ಅರ್ಧ ಖಾರ ರುಬ್ಬಿದ್ನಲ್ಲ, ಆ ಮಸಾಲ ಅದನ್ನ ಇಟ್ಕೊಂಡಿದ್ನಲ್ಲ, ಅದನ್ನು ಈಗ ನಾನು ಇದಕ್ಕೆ ಹಾಕ್ಕೋತಿದ್ದೀನಿ ನೋಡಿ. ನಮಗೆ ತಿಕ್ನೆಸ್ಸನ್ನು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. ಇದನ್ನು ತುಂಬ ಜಾಸ್ತಿ ತಿರುಗಿಸೋದು ಬೇಡ, ತಿರುಗಿಸೋದ್ರಿಂದ ಒಡೆದೋಗಬಹುದು. ಹಾಗಾಗಿ ನಾನು ಏನು ಮಾಡ್ತೀನಿ, ನಿಧಾನಕ್ಕೆ ತಿರುಗಿಸಿ ಫಸ್ಟು ನೀವು ಚಟ್ನಿ ಹಾಕಿದ ತಕ್ಷಣ ಗರಗರ ಅಂತ ತಿರುಗಿಸ್ಬಿಡಬಾರ್ದು, ಹಾಳಾಗುತ್ತೆ. ಹಾಗಾಗಿ ನಾವೇನು ಮಾಡೋಣ, ಸ್ವಲ್ಪ ಹೊತ್ತು ಬೇಯೋವರೆಗೂ ಒಂದು ಚಿಕ್ಕ ಸ್ಪೂನೇ ತೊಗೊಂಡು ನಾವು ತಿರುಗಿಸ್ಕೊಂಡ್ರೆ ಆಯಿತು. ಎಷ್ಟು ಬೇಕೋ ನೀರು ತಿಕ್ನೆಸ್ ನೀವು ನೋಡ್ಕೊಂಡು ಹಾಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಒಂದು 10ರಿಂದ 12 ನಿಮಿಷ ಫ್ರೆಂಡ್ಸ್ ಚೆನ್ನಾಗಿ ಬೇಯಬೇಕು. ಯಾಕೆ ಅಂದರೆ ಅದು ಉಂಡೆಗಳೆಲ್ಲ ಗಟ್ಟಿ ಬರಬೇಕು ಮತ್ತು ಅದರಲ್ಲಿರೋ ಮಸಾಲೆ ಎಲ್ಲ ಸಾಂಬಾರು ಜೊತೆ ಬೆಂದು ಟೇಸ್ಟ್ ಕೊಡಬೇಕು. ಹಾಗಾಗಿ ನೋಡಿ, ಈ ಥರ ಒಂದು ನೊರೆ ಥರ ಇದೆಯೋ ಅದೆಲ್ಲ ಹೋಗಬೇಕು. ಅದು ಹೋದ್ಮೇಲೆ ಸಾಂಬಾರು ಟೇಸ್ಟು, ಹಸಿ ವಾಸನೆ ಎಲ್ಲ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀವೀಗ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿರೋವಂತಹ ಕೈಮಾ ಸಾಂಬಾರನ್ನ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇವಾಗ ರೆಡಿ ಆಗಿದೆ ಕೈಮಾ ಸಾಂಬಾರು. ಇದಕ್ಕೆ ಲಾಸ್ಟಿಗೆ ನಾವು ಸ್ವಲ್ಪ ಕಟ್ ಮಾಡಿರೋವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಕೈಮಾ ಉಂಡೆಗಳು ಮಾಡುವಾಗಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿರೋದ್ರಿಂದ ನಾವು ಸಾಂಬಾರಿಗೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ನೋಡಿ. ಇವಾಗ ರೆಡಿ ಆಗಿದೆ ಕೈಮಾ ಸಾಂಬಾರು. ಇನ್ನೊಂದು 5 ನಿಮಿಷ ನಾವು ಇದೇ ಥರ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಇದು ಬೇಯಬೇಕು, ಬೆಂದ್ರೇ ಇದು ಟೇಸ್ಟ್ ಬರೋದು. ಹಾಗಾಗಿ ನಾನು ಒಂದು 15ರಿಂದ 20 ನಿಮಿಷನೇ ಇದನ್ನ ಉಂಡೆಗಳನ್ನ ಹಾಕಿದ್ಮೇಲೆ, ಚಟ್ನಿ ಅದೇನು ಖಾರ ರುಬ್ಬಿರ್ತೀವೋ ಅದನ್ನು ಹಾಕಿದ ಮೇಲೇ ನಾನು ಬೇಯಿಸ್ತೀನಿ. ಒಂದು 15ರಿಂದ 20 ನಿಮಿಷ ಫ್ರೆಂಡ್ಸ್. ನೋಡಿ ಇವಾಗ ಬೆಂದಿದೆ, ಚೆನ್ನಾಗಾಗಿದೆ, ಏನು ಒಡೆದೋಗಿಲ್ಲ ಉಂಡೆಗಳು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಗ ನೋಡಿ, ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೀನಿ. ತುಂಬ ರುಚಿಯಾಗಿರೋವಂತಹ ಕೈಮಾ ಸಾಂಬಾರನ್ನ ಸಿಂಪಲ್ಲಾಗಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.